ಕಸದ ರಾಶಿ ವಿಚಾರಕ್ಕೆ ಕೆರಳಿದ ಸಾಹಸ ಸಿಂಹ ವಿಷ್ಣು ಅಳಿಯ ರಸ್ತೆ ಪಕ್ಕದಲ್ಲೇ ಕಸದ ರಾಶಿಗೆ ಒಂದು ಕೆಂಡಾಮಂಡಲವಾಗಿದ್ದಾರೆ. ಕಸದ ರಾಶಿಗೆ ಕೆರಳಿದ ಸಾಹಸ ಸಿಂಹ ವಿಷ್ಣು ಅಳಿಯ ರಸ್ತೆ ಪಕ್ಕದಲ್ಲೇ ಕಸದ ರಾಶಿ. ಜಿಬಿಎ ಕೂಡ ನಿರ್ಲಕ್ಷ್ಯವನ್ನ ತೋರಿದೆ. ಕಸದ ಸಮಸ್ಯೆ ಬಗ್ಗೆ ನಟ ಅನಿರುದ್ಧ್ ಜಟ್ಕರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದ ಸೌಂದರ್ಯ ಹಾಳು ಮಾಡಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕಸ, ಪ್ಲಾಸ್ಟಿಕ್ ಕವರ್ ಹಾಕಿರುವ ಜನರು. ಬೆಂಗಳೂರಿನ ಜೆಪಿ ನಗರದ ಬೀದಿಯಲ್ಲಿ ಬಿದ್ದಿರುವಂತಹ ಕಸದ ರಾಶಿಗಳು. ದಯವಿಟ್ಟು ಕಸವನ್ನ ರಸ್ತೆಗೆ ಹಾಕಬೇಡಿ, ಸ್ವಚ್ಛತೆಯನ್ನ ಕಾಪಾಡಿ. ಸ್ಥಳೀಯರಿಗೆ ಹಾಗೂ ಅಧಿಕಾರಿಗಳು ಅನಿರುದ್ಧ್ ಮನವಿ ಮಾಡಿದ್ದಾರೆ. ಸ್ವಚ್ಛತೆ ಬಗ್ಗೆ ಅನಿರುದ್ಧ್ ವಿಡಿಯೋ ಮಾಡಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಕಸದ ರಾಶಿ ವಿಚಾರಕ್ಕೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಜಟ್ಕರ್ ಕೆರಳಿರುವಂತದ್ದು. ರಸ್ತೆ ಪಕ್ಕದಲ್ಲೇ ಕಸದ ರಾಶಿಯನ್ನ ನೋಡಿ ಜಾಗೃತಿಯನ್ನ ಮೂಡಿಸೋಕೆ ಮುಂದಾಗಿದ್ದಾರೆ. ಜೆಪಿ ನಗರ 1ನೇ ಹಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಗಮನಿಸಿ. ಹಾಗೆ ಇಲ್ಲೂ ಬನ್ನಿ. ನಾನು ನಮ್ಮ ಸ್ಥಳೀಯರಲ್ಲಿ, ಅಧಿಕಾರಿಗಳಲ್ಲಿ, ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ದಯವಿಟ್ಟು ಇದರತ್ತ ಗಮನ ಹರಿಸಿ. ಇದು ನಮ್ಮ ಬಡಾವಣೆ, ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶ. ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಗೆ, ಬೇರೆ ದೇಶಗಳಿಗೆ ಮಾದರಿಯಾಗೋಣ. ನಮಸ್ಕಾರ ಎಲ್ರಿಗೂ. ನಾನೀಗ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ಕಸದ ರಾಶಿಯನ್ನ ತೋರಿಸ್ಬಿಟ್ಟು ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಜೆಪಿ ನಗರದ ರಸ್ತೆಯಲ್ಲಿ ನಾವು ನೋಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಈಗ ಎಲ್ಲೆಡೆ ಕೂಡ ನೋಡಿದ್ರೆ ನಾವು ಈ ರೀತಿಯಾಗಿ ಅಂದ್ರೆ BBMPL ಜಿಬಿಎ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಒಂದ್ ಕಡೆ. ಇನ್ನೊಂದು ಜನರು ಕೂಡ ಅದಕ್ಕೆ ಜನರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ನಾಟ್ ಓನ್ಲಿ ಜಿಬಿಎ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು ಅಂತ ಅಲ್ಲ. ಯಾಕಂದ್ರೆ ನಾವು ಕಸವನ್ನು ನಾವು ತೆಗೆದುಕೊಂಡು ಹೋಗಿ ಹಾಕ್ತೀವಿ ಅಂತ ಅಂದ್ರೆ ಎಲ್ಲಿ ಹಾಕಬೇಕು, ಎಲ್ಲಿ ಅದರ ಒಂದು ತೊಟ್ಟಿಗಳನ್ನ ಕೊಟ್ಟಿರ್ತಾರೆ, ಅಥವಾ ಬೆಳಗ್ಗೆ ಮನೆ ಹತ್ರನೇ ಕಸವನ್ನು ತೆಗೆದುಕೊಂಡು ಹೋಗೋಕೆ ಅಂತ ಬರ್ತಾರೆ. ಯಾಕೆ ಈ ರೀತಿಯಾಗಿ ಜನಾನು ಸಹಿತ ಮಾಡುತ್ತೆ ಅನ್ನುವಂಥದ್ದು ಒಂದು ರೀತಿಯಾಗಿ. ಯಾಕಂದ್ರೆ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಒಂದು ಏನು ಸ್ವಚ್ಛತೆ ಆಗಿರಬೇಕು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಮ್ಮ ನಾಯಕರು ಅಲ್ಲಿ ಬಡ್ದಾಡ್ತಾ ಇದ್ರೆ ಜನರು ಅದಕ್ಕೆ ಒಂಚೂರು ಸಪೋರ್ಟನ್ನು ಸಹಿತ ಮಾಡಬೇಕಲ್ವಾ. ಈ ರೀತಿಯಾಗಿ ಕಸ ಹಾಕೋದು, ಈ ರೀತಿಯಾಗಿ ಸ್ವಚ್ಛತೆಯನ್ನು ಅಲ್ಲಿ ಕಾಪಾಡ್ಕೊಳ್ಬೇಕಲ್ವಾ. ಸ್ವಚ್ಛ ಅಭಿಯಾನ ಅನ್ನುವಂಥದ್ದನ್ನು ಕೂಡ ನರೇಂದ್ರ ಮೋದಿ ಅವರು ಸಹಿತ ಹೇಳ್ತಾರೆ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ಸ್ವಚ್ಛತೆಯಿಂದ ಇರಿ ಅಂತ. ಯಾಕಂದ್ರೆ ನಾವೇ ಅಲ್ಲಿ ಜೀವಿಸುವಂಥದ್ದು, ನಾವೇ ಇರ್ತೀವಿ ಸುತ್ತಮುತ್ತ, ನಾವೇ ಓಡಾಟವನ್ನ ನಡೆಸಿರ್ತೀವಿ, ಮಕ್ಕಳು ಸಹಿತ ಅಲ್ಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಅಂದ್ರೆ ಈ ರೀತಿಯಾಗಿ ಇದರಿಂದ ಒಂದು ರೀತಿಯಾಗಿ ರೋಗ ರುಜಿನಗಳು ಅಲ್ಲಿ ಹರಡುವಂಥದ್ದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ಇನ್ನು ಸಿಟಿನೂ ಕೂಡ ಕ್ಲೀನ್ ಆಗಿರುತ್ತೆ. ಹೊರಗಿಂದ ಬಂದು ನೋಡುವಂಥವ್ರು ಕೂಡ ಇದ್ರ ಬಗ್ಗೆ ಏನು ಬೆಂಗಳೂರು ಸಿಟಿ ಕ್ಲೀನ್ ಆಗಿದೆ ಅಪ್ಪ ಅನ್ನುವಂಥ ಮಾತುಗಳು ಕೂಡ ಬರುತ್ತೆ. ಯಾಕಂದ್ರೆ ನಾವು ಕೆಲವೊಂದು ಸಿಟಿಗಳನ್ನ ನೋಡಿದಾಗ, ಕೆಲವೊಂದು ಜಿಲ್ಲೆಗಳನ್ನ ನೋಡಿದಾಗ, ಇತ್ತ ಮೈಸೂರು ಆಗಿರ್ಬೋದು, ಕೆಲವೊಂದು ಏರಿಯಾಗಳನ್ನ, ಕೆಲವೊಂದು ಸಿಟಿಗಳನ್ನ ನಾವು ನೋಡಿದಾಗ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಬಂದು ನಾವು ಮಾತಾಡ್ತೀವಿ. ಅಂದರೆ ಆ ಊರಿಗೆ ಒಂದು ಭೇಟಿ ಕೊಟ್ಟು ಟೂರಿಸ್ಟ್ ಆಗಿ ಹೋಗಿ ಅಲ್ಲಿ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದು ಮಾತಾಡ್ತೀವಿ. ಏನು ಕ್ಲೀನಾಗಿ ಮೇಂಟೈನ್ ಮಾಡಿದಾರಪ್ಪ, ಸಖತ್ತಾಗಿದೆ. ಈಗ ತಿರುಪತಿ ಅಂತ ನೋಡ್ಬೋದು ನಾವು. ಇನ್ನೋದ್ರ ಜೊತೆಗೆ ಕೆಲವೊಂದಿಷ್ಟು ಧರ್ಮಸ್ಥಳ ಕ್ಷೇತ್ರಗಳನ್ನು ನೋಡ್ಬೋದು. ಈ ಬೇರೆ ಬೇರೆ ಒಂದಿಷ್ಟು ಕ್ಷೇತ್ರಗಳನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅವುಗಳನ್ನ ನೋಡೋಕ್ಕೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸಹಿತ ಈ ರೀತಿಯಾಗಿ ಸ್ವಚ್ಛತೆಯಿಂದ ಇದ್ರೆ ಅದು ಕೂಡ ಒಂದು ಖುಷಿ ತರುವಂಥ ವಿಚಾರ ಅಲ್ವಾ ಅನ್ನುವಂಥದ್ದು. ನಮ್ಮ ದೇಶ